ಈಗಾಗಲೇ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ, ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದೆ. ಈ ಟೈಮಲ್ಲಿ ಏನು ಹೇಳಿಕೆ ಇಷ್ಟಪಡ್ತೀರಾ ಅಂತ? ಇದು ನಮ್ಮ ಯಾವ ಕಾಶ್ಮೀರದಲ್ಲಿ ನಮ್ಮ ನಾಗರಿಕರನ್ನ 30ಕ್ಕೂ ಹೆಚ್ಚು ಜನನ ಯಾವಾಗ ಬಲಿ ತಗೊಂಡ್ರು ಅದರ ಪ್ರತಿಕಾರವಾಗಿ ಇದು ನಮ್ಮ ದೇಶದ ಪ್ರಧಾನಿಯವರು ಈ ಹೆಜ್ಜೆ ಇಟ್ಟಿರೋದು ತುಂಬ ಸಂತಸದ ಸುದ್ದಿ. ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸುವಂಥ ಸಮಯ ಈಗ ಬಂದಿದೆ. ಪದೇ ಪದೇ ಪಾಕಿಸ್ತಾನದ ಉಪಟಳ ಹೆಚ್ಚಾಗ್ತಾ ಇದೆ ಅನಿಸುತ್ತೆ. ಯಾಕೆ ಭದ್ರತಾ ಪಡೆಗಳ ಮೇಲೆ ತಾಕತ್ತಿಲ್ವಾ ಅಥವಾ ಆ ಸೈನ್ಯಕ್ಕೆ ನಮ್ಮ ಇರುವಂತಹ ಯಾಕೆ ಈ ಥರದ್ದಂಥ ಪಾಕಿಸ್ತಾನ ಪದೇ ಪದೇ ನಮ್ಮ ಮೇಲೆ ಕಾಲು ಕೆರೆ ಜಗಳಕ್ಕೆ ಬರ್ತಾ ಇದೆ ಅಂತ? ಅವರಲ್ಲಿ ಒಡೆದಾಡಕ್ಕಂಥ ಶಕ್ತಿ ಇಲ್ಲ, ಆದರೂ ಇದು ಕಾಲು ಕೆರ್ಕೊಂಡು ಬರೋವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಪಾಕಿಸ್ತಾನಕ್ಕೆ ಸರಿಯಾಗಿ ಬುದ್ಧಿ ಕಲಿಸುವಂಥ ತಾಕತ್ತು ನಮ್ಮ ಭಾರತ ಸೇನೆಗೆ ಇದೆ, ಅದು ಕಲಿಸ್ತಾರೆ. ಈ ಹೇಡಿಗಳ ರೀತಿ ಆ ಒಂದು ಬೈಸರನ್ ಕಣಿವೆಯಲ್ಲಿ ಬಂದು ನಮ್ಮ ಅಮಾಯಕರ ಜೀವವನ್ನು ತೆಗಿತಾರೆ ಉಗ್ರರು. ಈ ನಿನ್ನೆಯ ದಾಳಿ ಅದು ಪ್ರತೀಕವಾಗಿ ಸೇಡು ತೀರಿಸ್ಕೊಂಡಂಗೆ ಆಯ್ತಾ? ಅವರ ಆತ್ಮಕ್ಕೆ ಶಾಂತಿ ಸಿಗ್ತಾ ಅಂತ ಹೇಳಿ ಇನ್ನೂ ಶಾಂತಿ ಸಿಕ್ಕಿಲ್ಲ. ಅವರ ಪಾಕಿಸ್ತಾನನ ಅವರ ಏನು ಉಗ್ರರ ನೆಲೆಗಳು ಎಲ್ಲೆಲ್ಲಿದೆ ಅದನ್ನೆಲ್ಲ ಮಟ್ಟ ಹಾಕೋವರೆಗೂ ನಮ್ಮ ನಾಗರಿಕರ ಸಾವಿಗೆ ಅದು ಶಾಂತಿ ಸಿಗುವಂಥ ಕೆಲಸ ಆಗೋದಿಲ್ಲ. ಅವರು ಇನ್ನೂ ಎಲ್ಲೆಲ್ಲಿ ಅವರ ನೆಲೆಗಳಿದೆ, ಪಾಕಿಸ್ತಾನದ ಉಗ್ರರ ನೆಲೆಗಳು ಎಲ್ಲೆಲ್ಲಿ ಅಡಗಿದೆ ಅದನ್ನೆಲ್ಲ ಸರ್ವನಾಶ ಮಾಡದ ಮೇಲೇ ನಮ್ಮ ನಾಗರಿಕರ ಆತ್ಮಕ್ಕೆ ಶಾಂತಿ ಸಿಗೋದು. ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಯುದ್ಧ ಆಗಬೇಕು ಎನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಯುದ್ಧ ಆಗಬೇಕಾ ಅಥವಾ ನಿಮ್ಮ ಸಜೆಷನ್ ಏನಿರ್ಬೋದು ಅಂತ? ಯುದ್ಧ ಆಗಲೇಬೇಕು. ಅವ್ರಿಗೆ ಪಾಠ ಕಲಿಸ್ಬೇಕಂದ್ರೆ ಯುದ್ಧ ಆಗಲೇಬೇಕು. ಇದು ಎಚ್ಚರಿಕೆ ಆಗಬೇಕು. ಎಲ್ಲ ನಮ್ಮ ವೈರಿ ರಾಷ್ಟ್ರಗಳಿಗೆ ಇದು ಎಚ್ಚರಿಕೆ ಆಗಲೇಬೇಕು. ಯುದ್ಧ ಆಗಲೇಬೇಕು. ಹೌದು ಸರ್, ಈಗಾಗಲೇ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಭಾರತ ಅಟ್ಯಾಕ್ ಮಾಡಿದೆ, ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿ ಹಾಕಿದೆ. ಈ ಒಂದು ಭಾರತದ ಸೈನ್ಯದ ತಾಕತ್ತಿನ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಕೊಡಬೇಕು. ನಮ್ಮ ಯೋಧರಿಗೆ ನಾವು ಬಲ ಕೊಡಬೇಕು. ಮೊದಲು ನಮ್ಮ ಇಂಡಿಯಾದ ಜನ ಮೊದಲು ನಮ್ಮ ಯೋಧರಿಗೆ ಏನು ಸೈನಿಕರಿಗೆ ಸವಲತ್ತುಗಳನ್ನು ಕೊಡಬೇಕು. ಅದು ಕೊಟ್ಟರೆ ಪಾಕಿಸ್ತಾನ ಯಾವತ್ತೂ ಉಡಾಸ್ ಮಾಡೋದಕ್ಕೆ ಜಯಬೇರಿ ಬಾರಿಸ್ಬೋದು. ಮೊದಲು ನಮ್ಮ ದೇಶದ ಸೈನಿಕರಿಗೆ ರಕ್ಷಣೆ, ಆಮೇಲೆ ಪಾಕಿಸ್ತಾನ ಉಡಿಸ್ ಮಾಡಬೇಕು. ಪಹಲ್ಗಾಮ್ನಲ್ಲಿ ಅಮಾಯಕ 26 ಜೀವಗಳನ್ನ ತೆಗೆದ್ರು ಆ ನರರಾಕ್ಷಸ ಉಗ್ರರು. ಅವರಿಗೊಂದು ಸೇಡು ತೀರಿಸ್ಕೊಂಡಂಗೆ ಆಯ್ತಾ ನಿನ್ನೆ ಒಂದು ಅಟ್ಯಾಕ್ ಅಂತ? ಒಳ್ಳೆ ಸೇಡು ತೀರಿಸ್ಕೊಂಡಂಗಾಗಿದೆ. ಸೇಡಿಗೆ ಸೇಡು ಇನ್ನೂ ಸವಾಲು ನಾವು ಮಾಡ್ತಾನೆ ಇರಬೇಕು. ಮುಂದೆನೂ ಸಹ ಅವ್ರನ್ನ ಬೆಳೆಯೋದಕ್ಕೆ ಬಿಡಬಾರದು. ನನ್ನ ಕಾರಣ ಇದು. ಈಗ ಪಾಕ್ ವಿರುದ್ಧ ಯುದ್ಧ ಆಗಲೇಬೇಕು, ಸರ್ವನಾಶವನ್ನ ಮಾಡಲೇಬೇಕು. ಯಾಕಂತಂದ್ರೆ ಪದೇ ಪದೇ ಕಾಲ್ ಕೆದರ್ ಜಗಳಕ್ಕೆ ಇಳಿತಾ ಇದ್ದಾರೆ, ಅವ್ರ ಮಟ್ಟ ಹಾಕಲೇಬೇಕು ಎನ್ನುವಂತಹ ಕೂಗು ಸಾಕಷ್ಟು ದೇಶಾದ್ಯಂತ ಕೇಳಿ ಬರ್ತಾ ಇದೆ. ಈ ಟೈಮಲ್ಲಿ ಯುದ್ಧ ಆಗಬೇಕಾ ಎನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಮಾತು ಏನಿರ್ಬೋದು? ಯುದ್ಧ ಆಗಲೇಬೇಕು, ಅವ್ರನ್ನ ಸರ್ವನಾಶ ಮಾಡಲೇಬೇಕು. ನೆಕ್ಸ್ಟ್ ಇದೇ ರೀತಿ ಅವರು ಮತ್ತೆ ಕಾಲ್ ಕೆರ್ಕೊಂಡ್ ಬರಬಾರ್ದು. ಇಂಡಿಯಾ ಅಂದರೆ ಭಯ ಪಡಬೇಕು, ಆಗಲೇಬೇಕು, ಯುದ್ಧ ಆಗಲೇಬೇಕು.